ಶ್ರೀಧರ್ ಶ್ರೀಧರ್ ನಿಂತ್ಕೋ, ಎಲ್ಲಿ ಹೋಗ್ತಿದೀಯಾ? ಬನ್ನಿ ಇಲ್ಲಿ. ಶ್ರೀಧರ್ ಅಲ್ವಾ ನೀವು? ರಾಜೇಶ್, ನಾನು ಇನ್ನೇ ಮೀಟ್ ಆಗಿ ಬಂದಿದ್ದು, ಬಟ್ ನಿಮ್ಮ ಮನೆ ಹತ್ರ ಬಂದೆ. ಬರಬೇಕೋ ಬೇಡವೋ ಅಂತ ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ನೋಡು. ಅಲ್ಲ, ಮೀಟ್ ಹಾಕಂತ ಬಂದು ಹಿಂಗೆ ಹೋಗೋದು ಸುಮ್ಮನೆ? ಬಾ ಒಳಗೆ ಹೋಗೋಣ ಬಾ. ಬೇಡ ಬೇಡ, ಇಲ್ಲೇ ಮಾತಾಡು, ಇಲ್ಲೇ ಮಾತಾಡ್ಕೊಂಡು ಹೋಗೋಣ. ಮತ್ತೆ ಯಾವ ಬಂದೆ ಬೆಂಗಳೂರಿಂದ? ನಾನು ನಿನ್ನೆ ಬಂದೆ. ಇದು ರಜೆ ಇತ್ತಲ್ವಾ, ಇವಾಗ ದಸರಾ ರಜೆ ಅಂತ ನಾನೇ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಬಂದಿದ್ದೀನಿ. ಭಾಳ ದಿನ ಆಗಿತ್ತು ಊರಿಗೆ ಕಡೆ ಬಂದಿದ್ದಿಲ್ಲ, ಜಾಬ್ ಆದಮೇಲೆ ಅದಕ್ಕೆ ಬಂದಿದ್ದೀನಿ. ಚಲೋ ಆಯಿತು ಬಿಡು. ಹೌದು, ಏನು ಇದ್ದಾಗ ನನ್ನ ಕಡೆ ಬಂದಿದ್ದೀಯಾ? ತುಂಬ ದಿನ ಆದಮೇಲೆ ನೆನೆಸ್ಕೊಂಡ್ಬಿಟ್ಟಿದ್ಯಾ ನನ್ನ. ಕಾಲೇಜಲ್ಲಿ ಇದ್ದಾಗ ಓಕೆ. ಬರ್ಬೇಕಾದ್ರೆ ದಾರಿನಲ್ಲಿ ವಿಜು ಮತ್ತು ನಿಮ್ಮ ತಂಗಿ ಸಿಕ್ಕಿದ್ರು, ಅದಕ್ಕೆ ಅವ್ರ ಜೋಡಿ ಮಾತಾಡಿದೆ. ಆಮೇಲೆ ಅದಕ್ಕೆ ನಿನ್ನ ಹತ್ರ ಬಂದೆ. ಓ, ಈಗ ಗೊತ್ತಾಯ್ತು ವಿಷಯ ಏನಂತ. ಇನ್ನೂ ಹೇಳಿಲ್ವಾ ನೀವು ಆಕಿಗೆ? ಎಷ್ಟು ವರ್ಷದಿಂದ ಆಕಿನ ಹಿಂದೆ ಬಿದ್ದಿದ್ದೆ ಕಾಲೇಜಲ್ಲೆಲ್ಲ, ಇನ್ನೂ ಏನೂ ಗೊತ್ತೇ ಇಲ್ವಾ ಆಕಿಗೆ ಇನ್ನೂ? ಇಲ್ಲ, ಇನ್ನೂ ಏನು ಹೇಳಿಲ್ಲ ನಾನು. ಓಕೆ ಗೊತ್ತಾಯ್ತು ಬಿಡು. ಅವಳ್ಕಿ ಮತ್ತು ನನ್ನ ತಂಗಿ ತುಂಬ ಬೆಸ್ಟ್ ಫ್ರೆಂಡ್ಸು. ಇಯರ್ ಫೈನಲ್ ಇಯರ್ ಅಂತಿದ್ದಾರೆ. ನನಗೂ ಅಷ್ಟು, ನಾನು ಆಕಿನ ಜೋಡಿ ಅಷ್ಟು ಮಾತಾಡಲ್ಲ, ವಿಜಿ ಜೋಡಿ. ಇಲ್ಲ, ನನಗೆ ಅವಳು ನೋಡೇ ಇಲ್ವಂತೆ ಕಾಲೇಜಲ್ಲಿ. ಅದೇ ಇವಾಗ ಟೆನ್ಷನ್ ಆಗ್ತಿರೋದು ನನಗೆ. ಅಲ್ಲ, ನಾನು ಯಾವತ್ತೂ ನೋಡದೇ ಇರೋಳಿಗೆ ಸಡನ್ನಾಗಿ ಹೋಗಿ ಪ್ರಪೋಸ್ ಮಾಡಂದ್ರೆ ಹಿಂಗೆ ಮಾಡಲಿ ಹೇಳು? ಅದಕ್ಕೆ ಇವಾಗ ಜಸ್ಟ್ ನಿಮ್ಮ ತಂಗಿಗೆ ನಂಬರ್ ಕೊಟ್ಟಿದ್ದೀನಿ. ಸ್ವಲ್ಪ ನಿನ್ನಿಂದ ಹೆಲ್ಪ್ ಆಗಬೇಕಾಗಿತ್ತು. ಅವ್ರು ಏನಾದರೂ ಅಪ್ಡೇಟ್ ಇದ್ದರೆ ನನಗೆ ಹೇಳ್ತೀಯಾ? ನನ್ನ ನಂಬರ್ ಅಂತೂ ನಿನ್ನ ಕಡೆ ಇರುತ್ತೆ ಯಾವಾಗಲೂ. ಇವಾಗ ಒಂದು ವಾರ ಇಲ್ಲೇ ಇರ್ತೀನಿ. ಏನು ಅಪ್ಪ, ಆಯಿತು. ನಿನಗೆ ಹೆಲ್ಪ್ ಮಾಡ್ಲಿಕ್ಕಂದ್ರೆ ಹೆಂಗೆ ನಾನು? ಅಲ್ಲ, ಒಳಗೆ ಬಾ ಒಳಗೆ. ಅಲ್ಲ, ಬಾ ದಿನ ಆಯ್ತು ನೀನು ಮನೆಗೆ ಬಂದ. ಮೊನ್ನೆ ಅವ್ವನೂ ಕೇಳಾಕತ್ತಿಲ್ಲ, ಮೊದಲು ಎಷ್ಟು ಕ್ಲೋಸ್ ಇದ್ರಿ, ಈಗ ಯಾಕೆ ಇಬ್ಬರು ಮಾತಾಡೋಂಗಿಲ್ಲ ಅಂತಂದು. ನಾ ಹೇಳಿದೆ ಕಾಲೇಜಿಗೆ ಬಿಡು ಬಂದಾಗ ಸ್ವಲ್ಪ ಇಬ್ಬರು ಜಗಳ ಮಾಡಿದ್ವಿ ಅಷ್ಟ ಅಂತ ಹೇಳಿನಿ. ಅದನ್ನ ಅವು ಏನಂತ ತಿಳ್ಕೊಂಡಾಳ, ನಾವಿಬ್ಬರು ಭಾಳ ದೂರ ಆಗಿಬಿಟ್ಟಿವಿ ಅಂತ ತಿಳ್ಕೊಂಡ. ಬಾ ಒಳಗೆ ಹೋಗುನು. ಅದನ್ನೆಲ್ಲ ನೀವು ಮನಸ್ಸಿಗೆ ಹಚ್ಕೋಬೇಡ, ಅದು ಹಂಗೆ ನಡೆಯೋದು. ಕಾಲೇಜ್ ಬಿಡು ಬಂದಾಗ ನಾವು ಮೊದಲು ಎಷ್ಟು ಜಗಳ ಮಾಡ್ತಿದ್ವಿ ಮತ್ತು ಹಂಗೆ ಆಡ್ತಿದ್ವಿ. ಅದು ಕ್ರಿಕೆಟ್ ಸಲುವಾಗಿ ಆಗ್ತದೆ. ಇವ ಮಾಡಿದ್ದದು ನಿಂದೇನು ತಪ್ಪಿಲ್ಲ ಬಿಡು. ಆಮೇಲೆ ಗೊತ್ತಾಯ್ತು ನನಗೆ. ನೀ ಅದನ್ನೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡ. ಅದು ಅವತ್ತೇ ಮರ್ತು ಬಿಟ್ಟಿನಿ ನಾನು. ಮತ್ತು ಹಂಗೆ ಅದ ನನಗೆ ನಿಮ್ಮ ತಂಗಿ ಇಲ್ಲ, ನಾನು ನಿಮ್ಮ ಜೋಡಿ ಅಪ್ಡೇಟ್ ಇಲ್ಲ ಅನ್ನೋದು ಗೊತ್ತಾಯ್ತು ನನಗೆ. ನಿಮ್ಮ ತಂಗಿ ಏನಂದ್ರೆ ನೀವು ಅಪ್ಡೇಟ್ ಮಾಡಾಕತ್ತ ಮನ್ಯಾಗ ಅದಾನ ಈಗ ಬಂದಾನ ಅಂತಂದ್ಲು. ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋದಂಗೆ ಆಯ್ತು, ಎರಡು ಆತಂತೆ ಬಂದೀನಿ ನೋಡಿ. ಈಗ ಚಲೋ ಆಯ್ತು ತಗೋ. ನಾನು ಭಾಳ ದಿನ ಆಯ್ತು ನಿನ್ನ ನೋಡ್ಲಾರ್ದೆ. ನಡಿ ಇದಕ್ಕೆ ಹೋಗು, ನಮ್ಮ ಹೊಲಕ್ಕೆ. ಬೇಡ ಸಂಜೆ, ಇವಾಗ ಬೇಡ, ಸಂಜೆ ಆಗೈತಿ. ನಾನು ಮನೆಗೆ ಹೋಗ್ಬೇಕು. ನಾಳೆ ಬರ್ತೀನಿ. ನಾಳೆ ಹೆಂಗಾದ್ರೂ ಇಲ್ಲೇ ಇರ್ತೀನಲ್ಲ, ನಾಳೆಗೆ ಇಬ್ಬರು ಕೂಡ ನಿಮ್ಮ ಹೊಲಕ್ಕೆ ಹೋಗೋಣ. ಮೊದಲು ಹೊಲ್ದಾಗ ಹೋಗಿ ಆಟ ಆಡ್ತಿದ್ವಿಲ್ಲ, ಮಾವಿನಕಾಯಿ ಎಲ್ಲ ಕಿತ್ಕೊಂಡು ತಿಂತಿದ್ವಿ. ಆಯಿತು, ಬರ್ತೀನಿ ಸಾಯಂಕಾಲ. ಯಪ್ಪ, ನಿಮ್ಮ ಹೊಲದಾಗೆಲ್ಲ ಏನು ಮಸ್ತಿತ್ತು ಮಾವಿನಕಾಯಿ. ನಮ್ಮ ಹೊಲಕ್ಕಿನ ಮಸ್ತಿದ್ದು. ಅದು ನೀವೀಗೆಲ್ಲ ಆಳು ಹಚ್ಚಿರಲ್ಲ ಎಲ್ಲ ಹೊಲದಕ್ಕೆ. ಮತ್ತು ನಿಮ್ಮ ಫ್ಯಾಕ್ಟ್ರಿ ಯಾರು ನೋಡ್ಕೊಳಕತ್ತಾರೆ ಈಗೆಲ್ಲ? ಇಲ್ಲ, ಎಲ್ಲ ಜವಾಬ್ದಾರಿನೂ ನಮ್ಮ ಅಪ್ಪನ ನೋಡ್ಕೊಳಕತ್ತಾರ. ನಮ್ಮ ತಂಗಿದೊಂದು ಮದುವೆ ಆತಂದ್ರೆ ಅವ್ರನ್ನೂ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗೋ ಪ್ಲ್ಯಾನ್ದಾಗದೀನಿ. ಬಟ್ ಅವ್ರು ಏನಂತಾರಂದ್ರೆ ಇಲ್ಲೇ ಚಲೋ ಮನೆ ಮಾಡ್ಕೊಂಡು ಆರಾಮಾಗಿ ಇದಾರಲ್ಲ ಅವರು, ಹಾಗಾಗಿ ಅವ್ರು ಬರೋಕೆ ಒಲ್ಲೆ. ನಮ್ಮದು ಫ್ಯಾಕ್ಟ್ರಿದೆಲ್ಲ ಜವಾಬ್ದಾರಿ ಅವರೇ ತೊಗೊಂಡಾರ ಈಗ. ಅಲ್ಲ, ಅಲ್ಲಿ ಸುಮ್ಮನೆ ನೀನೇ ಫ್ಯಾಕ್ಟ್ರಿ ಒಳಗೆ ಮಾಡಬೇಕಾಗಿತ್ತು ಬಿಡ. ನಿಮ್ದು ಹೊಸದೈತಿ, ಎಲ್ಲ ನೀನೇ ನಡೆಸ್ಕೊಂಡು ಹೋಗಿದ್ರೆ ಆಕ್ಕಿತ್ತದು. ಅದೆಲ್ಲ ನಿಜ ಆಕ್ಕಿತ್ತು. ಬಟ್ ನಾನೇನು ಅಂದ್ಕೊಂಡೆ, ನಾನು ಸ್ವಲ್ಪ ಕೋಡಿಂಗ್ ಒಳಗೆ ನನಗೆ ಗೊತ್ತಲ್ಲ, ನಿನ್ಗೆ ಗೊತ್ತಲ್ಲ, ನಾನು ಕೋಡಿಂಗ್ ಒಳಗೆ ಭಾಳ ನಾಲೆಜ್ ಐತಿ. ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿ ಅಮೇರಿಕಾ ಹಂಗೆಲ್ಲ ಹೋಗ್ಬೇಕನ್ನೋ ಪ್ಲ್ಯಾನ್ದಾಗದೀನಿ ನಾನು. ಅದಕ್ಕೆ ಸ್ವಲ್ಪ ಇದನ್ನು ಮಾಡಿದೆ ನಾನು. ಹಂಗೆ ಆಯ್ತು ತಗೋ, ಚಲೋ ಆಯ್ತು. ಆಯ್ತು ತಗೋ, ಬರ್ತೀನಿ. ಮತ್ತೆ ಸಿಗೋದು ನಾಳೆ ಬರ್ತೀನಿ. ನಾನು ನನ್ನ ನಂಬರ್ ಐತಲ್ಲ, ನಾನು ನಿಂಗೆ ಫೋನ್ ಮಾಡ್ತೀನಿ.